ಹೊಲದಲ್ಲಿದ್ದ ಕೆಲಸವನ್ನು ಮುಗಿಸಿಕೊಂಡೇ ಬಂದೆ. ಆ ಪಾರ್ವತಿ, ಹೇಗೆ ನಿನ್ನ ಗಂಡನ ಜೀವ ಏನಾಗಿದೆ ನಿನಗೆ? ಹಗಲು ರಾತ್ರಿ ಈ ಹೊಲದಲ್ಲಿ ಕಷ್ಟಪಡುವುದಲ್ಲದೆ ಮೈದೂರನ್ನ ನೀವು ಓದಿಸ್ಬೇಕಂತ. ಅಷ್ಟೇ ಅಲ್ಲದೆ ಈ ಮನೆಯ ಜವಾಬ್ದಾರಿಯನ್ನು ಕೂಡ ನೀವೇ ತೆಗೆದುಕೊಳ್ಬೇಕು. ಇವಾಗ ಅದನ್ನು ನೋಡಿ ಕಲ್ಲಲ್ಲಿ ಯಾಕೋ ನೀರು ಬರ್ತಾ ಇದೆ, ನೀರು ಬರ್ತಾ ಇದೆ. ನೀನು ಪೂಜೆ ಮಾಡ್ತಾ ಇದೆಯಲ್ಲ, ಈ ನಿನ್ನ ತಾಯಿ ಈ ಭಗವನ ಪಾಲಿಗೆ ಯಾವಾಗ ಕೊಡ್ತಾಳ ನೋಡೋಣ. ಹಗಲು ರಾತ್ರಿ ನೀವು ಕೊಡುತ್ತಿರುವ ಈ ಕಷ್ಟಕ್ಕೆ ಆ ದೇವರು ಒಂದಲ್ಲ ಒಂದು ದಿನ ನಿಮಗೆ ಕೊಟ್ಟೆ ಕೊಡುತ್ತಾಳೆ, ಕೊಟ್ಟೆ ಕೊಡುತ್ತಾಳೆ. ಆ ನಂಬಿಕೆ ನನಗಿದೆ. ಅದನ್ನು ಇದ್ದೀರಿ. ಅದಾಗೆ ಹೋಗಿ ಕೈಕಾಲು ಮುಖ ತೊಳೆದುಕೊಂಡು ಬಂದು ಊಟ ಮಾಡಿದ. ಪಾರ್ವತಿ, ನನ್ನ ತಮ್ಮಂದಿರು ಇಂದು ಉಳಮನ ದೇವಿ ಜಾತ್ರೆಗೆ ಪ್ರತಿನಿಂದ ಬರ್ತಾರೆ. ಯಾಕೆ ಅದನ್ನೆಲ್ಲ ಯೋಚನೆ ಮಾಡ್ತಾ ನಿಂತ್ರೆ ಏನ್ ಪ್ರಯೋಜನ ಹೇಳಿ? ಬಸ್ ಮಿಸ್ ಆಗಿ ಅವ್ರು ಬರೋದು ಲೇಟ್ ಆಗಿರ್ಬೇಕು. ಹಾಗಾಗಿ ನೀವೇನು ಚಿಂತೆ ಮಾಡಬೇಡಿ. ಇವತ್ತು ನನ್ನ ತುಂಬಾ ಸಂತೋಷ ಇದೆ. ಇನ್ನೇನು ಬಂದು ಬರ್ಬೋದು. ನೀವು ಕೈಕಾಲು ತೊಳ್ಕೊಂಡು ಬನ್ನಿ, ಊಟ ಮಾಡೋಣ. ಶ್ರೀಮತಿ ಪಾರ್ವತಿಯವರೇ, ಊಟ ಮಾಡುವುದಕ್ಕಿಂತ ಮುಂಚೆ ನಿನ್ನ ಸುಮಧುರ ಕಂಠದಿಂದ ಒಂದು ಇಂಪಾದ ಹಾಡನ್ನ ಬರಹಾರ ಬಂದೆ.